ಇದು ಕರಡಿಕಲ್ ಹತ್ರಕೊಲ್ಲಿ ಹಾಡಿಯಲ್ಲಿ ನಮ್ಮ ಪೂರ್ವಿಕರು, ನಮ್ಮ ತಂದೆ ಮತ್ತು ನಮ್ಮ ಅಜ್ಜ ಇರೋ ಸಂದರ್ಭದಲ್ಲಿ ನಿರ್ಮಿಸಲಾದಂಥ ಮನೆ ದಳಗಳ ಸಾಕ್ಷ್ಯ. ಇದು ಗದ್ದೆಯ ಪಕ್ಕದಲ್ಲಿ ನಿರ್ಮಿಸಲಾದಂತಹ ಒಂದು ಸಾಕ್ಷ್ಯವಾಗಿದೆ. ಇದು ಮನೆಯ ದಳ, ಮನೆಯ ತೆರೆ ಅನ್ನೋದೇನು ಹೇಳ್ತೀವಿ ಅದು. ಮತ್ತು ಇಲ್ಲಿ ನೆಟ್ಟಿರುವಂತಹ ಈ ಗೊಬ್ಬರದ ಕಡ್ಡಿ ಅಂತ ನಮ್ಮ ಜೇನು ನುಡಿ ಭಾಷೆಯಲ್ಲಿ ಹೇಳ್ತೀವಿ. ಆ ಮರಗಳು ಸಹಿತ ಇಲ್ಲಿ ಇರುವಂಥದ್ದು. ಆವಾಗ ಗುಡಿಸಲು ನಿರ್ಮಿಸಬೇಕಾದ್ರೆ ರೌಂಡ್ ಸುತ್ತಲೂ ಏನು ಗುಡಿಸಲು ನಿರ್ಮಿಸಲಿಕ್ಕೆ ಹಾಕಿದ್ದಂತಹ ಅಡಿ ಕಲ್ಲುಗಳು ಇಲ್ಲಿ ಕಾಣಲಿಕ್ಕೆ ಸಿಗ್ಬೋದು. ಇದು ಕರಡಿಕಲ್ ಹತ್ರಕೊಲ್ಲಿ ಹಾಡಿಯ ನಮ್ಮ ಪೂರ್ವಿಕರು, ಜೇನುಕುರುಬ ಸಮುದಾಯದ ಪೂರ್ವಿಕರು ಭತ್ತದ ಗದ್ದೆ ಮಾಡುತ್ತಿದ್ದಂಥ ಸ್ಥಳ ಇದು. ಇಲ್ಲಿ ಸಂಪೂರ್ಣವಾಗಿ 52 ಕುಟುಂಬದ ಸಂಪೂರ್ಣ ಪೂರ್ವಿಕರೇನಿದ್ದಾರೆ ಅವರೆಲ್ಲರೂ ಸಹಿತ ಇಲ್ಲಿ ಭತ್ತದ ಬೇಸಾಯವನ್ನು ಮಾಡ್ತಾ ಇದ್ದಂಥ ಗದ್ದೆ ಇದು, ಹತ್ರಕೊಲ್ಲಿ ಹಾಡಿಯ ಗದ್ದೆ. ನಮಸ್ಕಾರ, ನನ್ನ ಹೆಸರು ತಿಮ್ಮ ಜೆ.ಕೆ. ನಾಗರಹೊಳೆ ಆದಿವಾಸಿ ಜಮ್ಮಪಾಳ್ಯ ಹಕ್ಕು ಸ್ಥಾಪನಾ ಸಮಿತಿಯ ಅಧ್ಯಕ್ಷರು. ಇಲ್ಲಿ ಜೇನುಕುರುಬ, ಬೆಟ್ಟಕುರುಬ, ಎರವ, ಪಣಿಯ, ಪಂಜರ ಎರವ ಸಮುದಾಯಗಳ ಜೊತೆಯಲ್ಲಿ ಈ ಒಂದು ಸಂಘಟನೆ ಹಕ್ಕುಗಳ ಬಗ್ಗೆ ಚಿಂತೆ ಮಾಡ್ತಾ ಕೆಲಸ ಮಾಡ್ತಾಯಿದ್ದೇವೆ. ಅದರಡಿಯಲ್ಲಿ ನಾಗರಹೊಳೆ ಅರಣ್ಯ ಪ್ರದೇಶ ಏನಿದೆ, ಇದು ನಮ್ಮ ದಿಕ್ಕಿನಲ್ಲಿ ಇದು ನಮ್ಮ ಆದಿವಾಸಿಗಳ ಸಾಂಪ್ರದಾಯಿಕ ಗಡಿ ಪ್ರದೇಶ ಇದೆ. ಅದನ್ನು ಇಲಾಖೆ ಇತ್ತೀಚೆಗೆ ಬಂದಂಥ ಅರಣ್ಯ ಇಲಾಖೆ ನಮ್ಮ ಆಸ್ತಿಗಳ ಮೇಲೆ ಮುಟ್ಟುಗೋಲಾಕಿ ನಮ್ಮನ್ನು ಹೊರದಬ್ಬುವಂಥ ಕೆಲಸ ಬೇಕಷ್ಟು ಆಗಿದೆ. ಹಾಗಾಗಿ ಇವತ್ತು ನಾವು ಸಾಂಪ್ರದಾಯಿಕ ಗಡಿ ಪ್ರದೇಶವನ್ನು ನಮ್ಮ ಹಕ್ಕುಗಳ ಮೇಲೆ ನಮ್ಮ ಉಲ್ಲಂಘನೆ ಆಗಿರೋ ಕುರಿತು ಇವತ್ತು ನಮ್ಮ ಸುಪ್ರೀಂ ಕೋರ್ಟು ಆದೇಶ ಮಾಡಿರುವಂಥ 2006 ಆ್ಯಕ್ಟ್ ಅಡಿಯಲ್ಲಿ ಏನು ಹಕ್ಕುಗಳನ್ನು ಮನ್ನಣೆ ಮಾಡಿದೆ, ಚಾರಿತ್ರಿಕವಾಗಿ ಅನ್ಯಾಯ ಆಗಿದ್ದ ಕುಟುಂಬಗಳಿಗೆ, ಅರಣ್ಯವಾಸಿಗಳಿಗೆ, ಬುಡಕಟ್ಟು ಸಮುದಾಯಗಳಿಗೆ ಇದು ಸೇರಬೇಕು ಅನ್ನೋ ಮಾತನ್ನು ಹೇಳಿದೆ. ಆ ಆಧಾರದ ಅಡಿಯಲ್ಲಿ 2009-10 ಸಾಲಿನಿಂದ ನಿರಂತರವಾಗಿ ಎಲ್ಲ ಹಳ್ಳಿಗಳಲ್ಲಿ ಅರ್ಜಿಗಳನ್ನ ಸಲ್ಲಿಸ್ತಾ ಬಂದಿದ್ದೇವೆ. ಇಲ್ಲಿ ತನಕ 2024-25 ಸಾಲ ಆದರೂ ಕೂಡ ಸರಿಯಾದ ರೀತಿ ನಮ್ಮ ಸಮುದಾಯ ಹಕ್ಕುಗಳು, ವೈಯಕ್ತಿಕ ಹಕ್ಕುಗಳು ಕೈಗೆ ಸೇರಿಲ್ಲ. ಅದರಲ್ಲಿ ಒಂದು ಕರಡಿಕಲ್ ಹತ್ರಕೊಲ್ಲಿ ಹಾಡಿ ಅದು ಕೂಡ 2009-10 ಸಾಲಿನಿಂದ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದು ಇಲ್ಲಿ ತನಕ ಇಲಾಖೆ ಅಧಿಕಾರಿಗಳು ಡಿಲೇ ಮಾಡ್ತಾ ಇದ್ದರಿಂದ ಇವತ್ತು ಕಾನೂನುಗಳ ಉಲ್ಲಂಘನೆ ಮಾಡ್ತಾ ಇದರಿಂದ ಇವತ್ತು ನೇರವಾಗಿ ನನ್ನ ಹಕ್ಕನ್ನು ನಾನ್ಯಾಕೆ ಸ್ಥಾಪನೆ ಮಾಡಬಾರ್ದು, ನಾನ್ಯಾಕೆ ನೆಲೆ ಊರಬಾರ್ದು ಅನ್ನೋ ಚಿಂತೆಯಿಂದ ಎಲ್ಲ ಕಡೆಗೆ ಗ್ರಾಮಸಭೆ ನಡೆಸಿ ಎಲ್ಲ ಇಲಾಖೆಗಳಿಗೆ ಪತ್ರಗಳನ್ನು ರವಾನಿಸಿ ಇವತ್ತು ನೇರವಾಗಿ ಅವರು ಹಕ್ಕುಗಳ ಸ್ಥಾಪನೆ ಮಾಡಿರೋದು ಸತ್ಯವಾಗಿದೆ. ಅದರಲ್ಲಿ ಹೇಳ್ಬೋದು ನಾವು, ಇದು ಅರಣ್ಯ ಪ್ರದೇಶ, ನ್ಯಾಷನಲ್ ಪಾರ್ಕ್, ಅಭಯಾರಣ್ಯ, ಇದು ಆದಿವಾಸಿಗಳೇ ಸಲ್ಲಿದಲ್ಲ ಅಂತೇಳಿ ಇಲಾಖೆಗಳು
ಪರಿಸರವಾದಿಗಳು ಹೇಳ್ಬೋದು. ಆದರೆ ಅದು ಅವರ ಕನಸು ಅಷ್ಟೇ. ಆದರೆ ಇದು ಸಂಪೂರ್ಣ ಈ ಒಂದು ನಮ್ಮ ಈ ಗೋಣಿಗದ್ದೆ ಬುಡದ ಸರಹದ್ದಿನ ಒಂದು ಭಾಗ. ಇದರಲ್ಲಿ ಇದು ಕರಡಿಕಲ್ಲು ಅಂತ ಒಂದು ಜಮ್ಮದ ಇದು ಸ್ಥಳ. ಇದಕ್ಕೆ ಒಂದು ಬಾರ್ಡ್ ಇದೆ. ಈ ಬಾರ್ಡಿನೊಳಗೆ ಈ ಹಕ್ಕುದಾರರು ಬಂದು ಅವರ ಹಕ್ಕನ್ನು ಸ್ಥಾಪನೆ ಮಾಡಲು ಹೊರಟಿದ್ದಾರೆ ಕೂತಾಗಿದೆ. ಹಂಗಾಗಿ ಈ ಬಾರ್ಡ್ನ ಪ್ರಕಾರದಲ್ಲಿ ಗೋಣಿಗದ್ದೆ ದೊಡ್ಡಮಣ್ಣು ಬುಡಸಾರಿಕೆ ವಿಚಾರ. ಆನಂತರ ಪಕ್ಕದಲ್ಲಿ ಬರ್ತದೆ ನಮ್ಮ ನಡುಮನೆ ತಾಯಿದು ಸರಹದ್ದು ಬರ್ತದೆ. ಅನಂತರ ನಾಣಿಸಿ ದೇವರ ಸರಹದ್ದು ಬರ್ತದೆ. ಆಮೇಲೆ ಪಕ್ಕದಲ್ಲಿ ಅಮ್ಮಳೆ ದೇವಸ್ಥಾನ ಸರಹದ್ದು ಬರ್ತದೆ. ಅನಂತರ ಬರುವಂಥದ್ದು ಕರಡಿಕಲ್ಲೆ, ಹತ್ತುರುಕೊಲ್ಲಿ ಒಂದು ಹಾಡಿದ ಸರಹದ್ದು ದೇವಸ್ಥಾನ ಸರಹದ್ದು ಬರ್ತದೆ ಮನೆತನದು. ಹಾಗೆ ಅದು ಮುಂದೆ ಹೋಗ್ತಾ ಇದ್ದರೆ ಕಕ್ಕೇರಿ ಬುಡಸಾರಿಕೆದ ಕಕ್ಕೇರಿ ಮನೆತನದ ಸರಹದ್ದು ಬರ್ತದೆ. ಹೀಗೆ ಮತ್ತು ಇನ್ನೊಂದು ಭಾಗದಲ್ಲಿ ಕುಟ್ಟ ದೇವಸ್ಥಾನ ಸರಹದ್ದು ಬರ್ತದೆ. ಈ ಥರ ನಮ್ಮ ಸರಹದ್ದಿನಗಳ ಮೇಲೆ ಹಕ್ಕುಗಳು ಇದ್ದು ಇದನ್ನು ಪ್ರವೇಶ ಮಾಡಿ ಅವರು ಹಕ್ಕುಗಳ ಸ್ಥಾಪನೆ ಮಾಡಲು ಹೊರಟಿರುವಂಥದ್ದು. ಇದು ನಮ್ಮ ಕೈಗೆ ಆಗಬೇಕು, ಸೇರಬೇಕು. ಇವತ್ತಿಗೆ ಕನಿಷ್ಠ 60-61 ದಿನ ಇವತ್ತಿನ ಕಾಲಿಟ್ಟಿದ್ದೇವೆ ಈ ಹೋರಾಟ. ಅರಣ್ಯ ಇಲಾಖೆ ಅಧಿಕಾರಿಗಳು, ITDP ಇಲಾಖೆ, ಇವತ್ತು ನಮ್ಮ ರಾಜಕೀಯ ವ್ಯವಸ್ಥೆ ಮತ್ತು ಇಡೀ ನಮ್ಮ ಒಂದು ಹಕ್ಕುಗಳ ಮೇಲೆ ಗಮನ ಹರಿಸದೇ ಇರುವುದರಿಂದ ನಾವು ನೇರ ಹೇಳುವುದೇನೆಂದರೆ ನಮ್ಮ ಹಕ್ಕನ್ನು ಸ್ಥಾಪನೆ ಮಾಡೋಕ್ಕೆ ನಾವು ಒಳಗೆ ನುಗ್ಗಿಬಿಟ್ಟಿದ್ದೀವಿ. ಇನ್ನೂ ಇದಕ್ಕೆ 2 ತಿಂಗಳ ಕಾಲ ಕಳೆದಿದೆ. ಕೇವಲ ಇನ್ನು 1 ತಿಂಗಳ ಕಾಲ ಕಳೆದ ನಂತರ ಇವತ್ತು 3 ತಿಂಗಳ ಅವಕಾಶ ಕಾನೂನು ಅಡಿಯಲ್ಲಿರುವುದರಿಂದ 3 ತಿಂಗಳ ಕಾಲ ಅವರಿಗೆ ಅವಕಾಶ ಕೊಟ್ಟು 3ನೇ ತಿಂಗಳ ನಂತರ ನಮ್ಮ ಪ್ರತಿಯೊಂದು ಕುಟುಂಬ ಹಕ್ಕುದಾರರು ಯಾರಿದ್ದಾರೆ ಅವರ ಗುಡಿಸಲುಗಳನ್ನು, ಶೆಡ್ಡುಗಳನ್ನು ಸ್ಥಾಪನೆ ಮಾಡುವುದರಲ್ಲಿ 2 ಮಾತಿಲ್ಲ ಅನ್ನೋದನ್ನು ನೇರ ಹೇಳ್ತಾ ಇದ್ದೇನೆ. ಈ ಅರಣ್ಯ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ITDP ಇವತ್ತು ಎಚ್ಚೆತ್ತು ಇವತ್ತು ನಮ್ಮ ಹಕ್ಕುಗಳ ಮೇಲೆ ಗಮನ ಹರಿಸಿ ಇವತ್ತು ನಮ್ಮ ಹಕ್ಕುಗಳನ್ನು ನಮಗೆ ಸೇರುವಂತೆ ಮನ್ನಣೆ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ನೇರವಾಗಿ ನಮಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.